ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟೀಸ್ ಇನ್ ಮೈಸೂರು. ನಾನಿವತ್ತು ನಿಮಗೆ ಈಸ್ಟ್ ಫೇಸಿಂಗಲ್ಲಿ ಒಂದು 2040 ಮನೆನ ತೊಗೊಂಡು ಬಂದಿದ್ದೀನಿ. ನೀವು ನೋಡ್ತಿರ್ಬೋದು, ಫ್ರಂಟ್ ಎಲಿವೇಷನು ಮೂಡ ಅಪ್ರೋಡ್ ಇದೆ, ಈಸ್ಟ್ ಫೇಸಿಂಗ್ ಇದೆ, ಈಸ್ಟಲ್ಲಿ ಇಷ್ಟೇ ಡೋರ್ ಮಾಡಿದ್ದಾರೆ. ಹಾಗೆ ತುಂಬ ನಿಮಗೆ ಒಂದು ಲಕ್ಸುರಿ ಡುಪ್ಲೆಕ್ಸ್ ಹೌಸ್ ಅಂತಲೇ ಹೇಳ್ಬೋದು. ನಮಗೆ 2030 ಚಿಕ್ಕದಾಗುತ್ತೆ, 3040 ದೊಡ್ಡದಾಗುತ್ತೆ. ಒಂದು 2040 ಮನೆ ಬೇಕು ಅನ್ನೋರು ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ಯಾಕೆಂದರೆ ಸುಮಾರು ಜನ ಸರ್ಚ್ ಮಾಡ್ತಾಯಿರ್ತಾರೆ, ಹಾಗೆ ನನ್ನ ಚಾನಲ್ ಕೂಡ ಸುಮಾರು ಜನ ನೋಡ್ತಾ ಇರ್ತಾರೆ ಡೈಲಿ ಬರೋ ವೀಡಿಯೋಸ್ಗಳನ್ನ. ನನಗೆ ಸುಮಾರು ಜನ ಕಮೆಂಟ್ ಮಾಡಿದರು, ಸರ್ ಒಂದು 2040 ಒಂದು ಒಳ್ಳೆ ಮನೆ, ಡುಪ್ಲೆಕ್ಸ್ ಮನೆಗಳು ಯಾವ್ದಾರು ಇದ್ದರೆ ತೋರಿಸಿ ಸರ್ ಅಂತ ಅಂದ್ಬಿಟ್ಟು. ಇದು ಬಂದು ಮೂಡ ಅಪ್ರೋಡ್ ಬರುತ್ತೆ, ಹಾಗೆ ನಿಮಗೆ ಇಲ್ವಾಲ್ದ ಹತ್ರ ಬರುತ್ತೆ. ನಿಮಗೆ ತುಂಬ ಒಂದು ಒಳ್ಳೆ ಲೊಕೇಶನ್ನು, ಹಾಗೆ ನಿಮಗೆ ಬಸ್ ಸ್ಟ್ಯಾಂಡ್ಗೆ ತುಂಬ ನಿಯರ್ ಇದೆ, ವಾಕ್ಯಬಲ್ ಡಿಸ್ಟೆನ್ಸಲ್ಲಿ ಇರುವಂಥ ಮನೆ ಇದು. ಇದು ಒಳಗಡೆ ಯಾವ್ಯಾವ ರೀತಿ ಮಾಡಿದ್ದಾರೆ, ಯಾವ ರೀತಿ ವಾಸ್ತು ಇದೆ ಎಲ್ಲ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಹೋಗೋಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ 4 ವೀಲರ್ ಪಾರ್ಕ್ ಮಾಡ್ಕೋಬೋದು. ಇಲ್ಲಿ ನೀವು 4 ವೀಲರ್ ಔಟ್ಸೈಡ್ ಪಾರ್ಕ್ ಮಾಡ್ಕೋಬೋದು. ಹಾಗೆ ಇನ್ಸೈಡು ನೀವು 2 ವೀಲರ್ನ ಒಂದು 4ರಿಂದ 5 2 ವೀಲರ್ನ ಪಾರ್ಕ್ ಮಾಡ್ಕೋಬೋದು. ಹಾಗೆ ನಿಮಗೆ ಸಂಪು ನೀವು ಇಲ್ಲಿ ನೋಡ್ತಿರ್ಬೋದು, ಸಂಪು ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ನಿಮಗೆ ಅಪ್ ಟು 8,000 9,000 ಲೀಟ್ರ್ ತನಕ ಸಂಪು ನಿಮಗೆ ದೊಡ್ಡದಿದೆ. ಹಾಗೆ ನಿಮಗೆ ಎಂಟೈರ್ ಬಿಲ್ಡಿಂಗ್ ಟೀಕ್ ಯೂಸ್ ಮಾಡಿದ್ದಾರೆ ಅಂತಂದರೆ ನಿಮಗೆ ಫ್ರಂಟ್ ಡೋರ್ ಎಲ್ಲ ನಿಮಗೆ ಟೀಕ್ ಯೂಸ್ ಮಾಡಿದ್ದಾರೆ. ಹಾಗೆ ಒಳಗಡೆ ಹೋದರೆ ನಿಮಗೆ ಒಳಗಡೆ ವೆಟ್ರಿಫೈಡ್ ಫ್ಲೋರಿಂಗ್ ಇದೆ. ಹಾಗೆ ನಿಮಗೆ ಫುಲ್ಲಿ ಫರ್ನಿಷಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಏಕೆಂತಂದರೆ ಸುಮಾರು ಜನ ನನಗೆ ಕೇಳ್ತಾ ಇರ್ತಾರೆ, ಮೇನ್ ಡೋರ್ ನೋಡಿ, ನೀವು ಮೇನ್ ಡೋರು ಈಸ್ಟ್ಗಿದೆ. ಹಾಗೆ ಒಳಗಡೆ ಎಂಟ್ರಿ ಆದರೆ ನಿಮಗೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಫಿನಿಷಿಂಗ್ ಮಾಡ್ತಾಯಿದ್ದಾರೆ, ಎಲ್ಲ ಫಿನಿಷ್ ಮಾಡಿ ಫೈನಲ್ ಮಾಡಿಕೊಡ್ತಾರೆ, ಫೈನಲ್ ಸ್ಟೇಜಲ್ಲಿದೆ. ಹಾಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ತೊಗೊಂಡು ಕಾಲ್ ಮಾಡಿ. KPS ಪ್ರಾಪರ್ಟೀಸ್ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ನನಗೆಲ್ಲ ಒಂದೇ ಒಂದು ಕ್ವಶನ್ ಕೇಳ್ತಾರೆ, ಏನು ಪ್ರೈಸು, ಫೈನಲ್ ಪ್ರೈಸ್ ಏನು ಹೇಳ್ತಾರೆ, ಫೈನಲ್ ಪ್ರೈಸ್ ಏನಾಗುತ್ತೆ ಸರ್? ನೋಡಿ, ನಿಮಗೆ ಪ್ರಾಪರ್ಟಿನ ನೀವು ವಿಡಿಯೋದಲ್ಲೇ ನೋಡಿ ಫೈನಲೈಸ್ ಆಗಲ್ಲ. ದಯವಿಟ್ಟು ಬನ್ನಿ, ಪ್ರೈಸು ಕೂಡ ಹಾಕಿರ್ತೀನಿ. ಏಕೆಂದರೆ ಕೆಲವೊಬ್ರು ಕೇಳ್ತಾರೆ, ಸರ್ ನಮ್ಮ ಬಜೆಟ್ಗೆ ಆಗುತ್ತಾ ಅಂತ ಕೇಳೋದಕ್ಕೆ ಸರ್ ನಾವು ಪ್ರೈಸ್ ಏನಾಗುತ್ತೆ ಅಂತ ಕೇಳ್ತೀವಿ ಅಂತ ಹೇಳ್ತಾರೆ. ಯಾಕೆಂತಂದರೆ ಕೆಲವೊಬ್ರದ್ದು ಒಂದೊಂದು ಥರ ಇರುತ್ತೆ, ನಿಮ್ಮದು ಟ್ರಾನ್ಸಾಕ್ಷನ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ. ಇನ್ನು ಕೆಲವೊಬ್ರು, ಸರ್ ನಮ್ದು ಯಾವುದೋ ಪ್ರಾಪರ್ಟಿ ಮಾರಿದ್ದೀನಿ ಅಂತ ಹೇಳ್ತಾರೆ, ಅದನ್ನೆಲ್ಲ ಸೆಟ್ಲ್ಮೆಂಟ್ ಮಾಡ್ಕೊಬರ್ಬೇಕು ಸರ್ ಅಂತ ಹೇಳ್ತಾರೆ. ಹಾಗಾಗಿ ಪ್ರೈಸ್ನ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ನೋಡಿ. ಇಲ್ಲ ಅಂದರೆ ವಿಡಿಯೋ ಮಧ್ಯದಲ್ಲಿ ಹೇಳಿರ್ತೀನಿ. ನಿಮಗೆ ಅಷ್ಟು ಇಂಟ್ರೆಸ್ಟ್ ಇದ್ದು ಪ್ರೈಸ್ನ ಕೇಳಬೇಕು ಅಂದರೆ ದಯವಿಟ್ಟು ವಿಡಿಯೋನ ವಾಚ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಏಕೆಂತಂದರೆ ಇದನ್ನು ಹೇಳಿದ್ರೆ ಕೆಲವೊಬ್ರಿಗೆ ಬೇಜಾರಾಗುತ್ತೆ, ಏನಪ್ಪ ಈ ಥರ ಹೇಳ್ತಾರೆ ಅಂತ. ಏಕೆಂದರೆ ನೀವು ಒಂದು ಇಮ್ಯಾಜ್ ಮಾಡ್ಕೊಳ್ಳಿ, ನಮಗೆ ಈ ಒಂದು ವಿಡಿಯೋ ಹಾಕಿದಾಗ ಎಷ್ಟು ಜನ ಫೋನ್ ಮಾಡ್ಬೋದು, ಎಷ್ಟು ಜನ ಪ್ರೈಸ್ ಅಂತ ಕೇಳ್ತಿರ್ಬೋದು, ನಮಗೆ ಎಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ, ಅದನ್ನು ನೀವು ಒಂದು ಸ್ವಲ್ಪ ಇಮ್ಯಾಜ್ ಮಾಡಿ. ನನ್ನ ಜಾಗದಲ್ಲಿ ನೀವು ನಿಂತು ಯೋಚನೆ ಮಾಡಿ. ಯಾಕೆಂತಂದರೆ ಒಬ್ರಿಗಾದರೆ ನಾವು ರಿಪ್ಲೈ ಮಾಡ್ಬೋದು, ಸುಮಾರು ಜನ ಕಮೆಂಟ್ ಮಾಡ್ತಾಯಿರ್ತಾರೆ, ಹಾಗೆ ಸುಮಾರು ಜನ ಫೋನ್ ಕಾಲ್ ಕೂಡ ಮಾಡ್ತಾಯಿರ್ತಾರೆ. ನೋಡಿ, ನಿಮಗೆ ಚಿಮ್ನಿ ಎಲ್ಲ ಫಿಟ್ ಮಾಡಿದ್ದಾರೆ, ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ. ಹಾಗೆ ನಿಮಗೆ ಇಲ್ಲಿ ಒಂದು ಡೈನಿಂಗ್ ಹಾಲ್ ಕೂಡ ಸಿಗುತ್ತೆ. ಮತ್ತು ಪೂಜಾ ರೂಮ್ನ ನಿಮಗೆ ನೋಡ್ತಿರ್ಬೋದು, ಹಾಗೆ ನಾರ್ತ್ ಫೇಸಿಂಗ್ಗೆ ಪೂಜಾ ರೂಮ್ ಮಾಡಿದ್ದಾರೆ. TV ಕ್ಯಾಬಿನೆಟ್ಟು, ಹಾಗೆ POP ಫ್ಯಾನ್ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ. ಕೆಳಗಡೆ ಒಂದು ರೂಮ್ ಇದ್ದೇ ಇರುತ್ತೆ. ನಿಮಗೆ ಯಾವುದೇ ಮನೆಗೆ ಹೋದ್ರೂ 2030 ಹೋಗಿ, 3040 ಹೋಗಿ, 2040 ಹೋಗಿ, ಯಾವುದೇ ಮನೆಗೆ ಹೋದ್ರೂ ನಿಮಗೆ ಒಂದು ರೂಮು ನಿಮಗೆ ಇದ್ದೇ ಇರುತ್ತೆ. ನೋಡ್ತಿರ್ಬೋದು ನೀವು, ಇದು ಕೂಡ ರೂಮು ನಿಮಗೆ ಕಿಂಗ್ ಸೈಜ್ ಕಾಟ್ನ ಹಾಕೋಬೋದು, ಅಷ್ಟು ಸ್ಪೇಸ್ ಇದೆ. ವಾರ್ಡ್ರೋಬ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಪ್ರೈಸ್ ಬಂದು ನಿಮಗೆ 98 ಲಕ್ಷ ಹೇಳ್ತಾ ಇದ್ದಾರೆ, ನೆಗೋಷಿಯಬಲು, ಓನರ್ ವ್ಯಾಪಾರ ಇರುತ್ತೆ, ನಿಮ್ಮ ಟ್ರಾನ್ಸಾಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ನಾನು ನಂಬರ್ ಕೊಟ್ಟಿರ್ತೀನಿ, ಹಾಗೆ ಪ್ರೈಸು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ತೊಗೊಂಡು ಕಾಲ್ ಮಾಡಿ. ಹಾಗೆ ನಿಮಗೆ ಇಲ್ಲಿ ಜನರಲ್ ಟಾಯ್ಲೆಟ್ ಬರುತ್ತೆ. ಇದು ಕೂಡ ನಿಮಗೆ ವೆಸ್ಟರ್ನ್ ಕಮೋಡ್ ಹಾಕಿದ್ದಾರೆ, ಹಾಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ, ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ. ಹಾಗೆ ನಿಮಗೆ ಮೇನ್ ರೋಡ್ಗೆ ತುಂಬ ಕ್ಲೋಸ್ ಆಗಿದೆ ಇದು. ಅಂದರೆ ಈಗ ಇಲ್ವಲ್ಲ, ಮೇನ್ ರೋಡ್ ಹುಣಸೂರು ಮೈಸೂರು ಹೈವೇ ಏನು ಬರುತ್ತೆ, ಅದಕ್ಕೆ ತುಂಬ ಕ್ಲೋಸ್ ಡಿಸ್ಟೆನ್ಸಲ್ಲಿದೆ. ಇಲ್ಲಿ ನಿಮಗೆ ವಾಷಿಂಗ್ ಏರಿಯಾ ಪ್ರೊವೈಡ್ ಮಾಡಿದ್ದಾರೆ, ಹಾಗೆ ಗ್ರಿಲ್ ಕೂಡ ಹಾಕಿದ್ದಾರೆ. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು. ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಲಿ ಇದೆ ಅದನ್ನು ಕೂಡ ತೋರಿಸ್ತೀನಿ. ನೋಡಿ, ನಿಮಗೆ ಸ್ಪೇಸಿಯಸ್ ಆಗಿ ಲಿವಿಂಗ್ ಏರಿಯಾ ಬರುತ್ತೆ. ಹಾಲು ತುಂಬ ದೊಡ್ಡದಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಯಾಕೆಂದರೆ 2040 ಅಂದರೆ ನಿಮಗೆ 3040ಗಿಂತ ಸ್ವಲ್ಪ ಚಿಕ್ಕದು ಬರುತ್ತೆ, 2030ಗಿಂತ ದೊಡ್ಡದು ಬರುತ್ತೆ. ನಿಮಗೆ ಆ್ಯಂಟಿ ಸ್ಕಿಡ್ ಸ್ಟೆಪ್ಸ್ ಇದೆ. ಹಾಗೆ ನಿಮಗೆ ಇಲ್ಲಿ ಗ್ಲಾಸ್ ರೈಲಿಂಗ್ಸ್ ಬರುತ್ತೆ. ಗ್ಲಾಸ್ ರೈಲಿಂಗ್ಸ್ ಕೂಡ ಸ್ಕೈ ಟಾಪ್ ಕೂಡ ಓಪನ್ ಕೊಟ್ಟಿದ್ದಾರೆ. ಇಲ್ಲಿ ಗ್ಲಾಸ್ ರೈಲಿಂಗ್ಸ್ ಬರುತ್ತೆ.
ಓನರ್ ವ್ಯಾಪಾರ ಇರುತ್ತೆ. ಹಾಗೆ ನನ್ನ ಸಬ್ಸ್ಕ್ರೈಬರು ಯಾರೇ ಬಂದರೂ ಫ್ರೀ ವಿಸಿಟ್ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಸುಮಾರು ಜನ ನನಗೆ ಹೇಳ್ತಲ್ಲ ಸರ್, ನಾನು ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ನನಗೆ ಮನೆ ತೋರಿಸ್ಕೊಡಿ ಸರ್ ಅಂತ ಯಾರು ನನಗೆ ಹೇಳ್ತಲ್ಲ, ಮರ್ತುಬಿಟ್ಟಿದ್ದಾರೆ. ಬಂದು ಮನೆ ನೋಡ್ತಾರೆ, ಹೋಗ್ತಾರೆ. ಯಾಕೆಂದರೆ ಇವತ್ತು ಪೆಟ್ರೋಲ್ ಪ್ರೈಸು ತುಂಬ ಜಾಸ್ತಿ ಇರೋದ್ರಿಂದ ಅದೇ ನಿಮಗೆ ವಿಸಿಟಿಂಗ್ ಚಾರ್ಜ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಿಮಗೆ ಜುಲೈ 1ನೇ ತಾರೀಕಿಂದ ಅದು ಅಪ್ಲೈ ಮಾಡಿದ್ದೀನಿ. ಇದು ಮಾಸ್ಟರ್ ಬೆಡ್ರೂಮು. ಇಲ್ಲಿ ನಿಮಗೆ ಒಂದು ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಹಾಗೆ ಅಟ್ಯಾಚ್ ಕೂಡ ಇದೆ. ಇದಕ್ಕೂ ಕೂಡ POP ಮಾಡಿದ್ದಾರೆ. ಹಾಗೆ ನಿಮ್ಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲು ಹಾಗೆ ವಾರ್ಡ್ರೋಬ್ನ ಒಂದು ಸೈಡ್ ಕೊಟ್ಟಿದ್ದಾರೆ. ತುಂಬ ನೀಟಾಗಿ ವೆಲ್ಡ್ ಪ್ಲಾನ್ ಅಂತಲೇ ಹೇಳ್ಬೋದು. ಇಲ್ಲಿ ಅಟ್ಯಾಚ್ ಬರುತ್ತೆ. ಇದಕ್ಕೂ ಕೂಡ ಎರಡಕ್ಕೂ ಕೂಡ ವೆಸ್ಟರ್ನ್ ಕಮೋಡ್ ಇದೆ. ಹಾಗೆ ಮೈಸೂರಿಗೆ ನಿಮಗೆ ಈ ಮನೆಯಿಂದ ಮೈಸೂರು ಸೆಂಟ್ರಿಗೆ 12 ಕಿಲೋಮೀಟ್ರ್ ಆಗುತ್ತೆ. ಯಾಕೆಂದರೆ ಸುಮಾರು ಜನ ಅದೊಂದು ಡಿಸ್ಟೆನ್ಸ್ ಏನಾಗುತ್ತೆ ಸರ್ ಅಂತ ಕೇಳ್ತಾರೆ. 12 ಕಿಲೋಮೀಟ್ರು ಆಗುತ್ತೆ. ಇಲ್ಲಿ ಕೂಡ ನಿಮಗೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಇದು 3ನೇ ಬೆಡ್ರೂಮು. ಇದಕ್ಕೂ ಕೂಡ ನಿಮಗೆ ಅಟ್ಯಾಚ್ ಬರುತ್ತೆ. ಅದು ಎಲ್ಲಿ ಬರುತ್ತೆ ಅದನ್ನು ಕೂಡ ತೋರಿಸ್ತೀನಿ. ಮತ್ತು ನಿಮಗೆ ವಿತ್ ಬಾಲ್ಕನಿ ಬರುತ್ತೆ. ಇದಕ್ಕೂ ಕೂಡ TV ಯೂನಿಟ್ನ ಪ್ರೊವೈಡ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬೋದು. ರೆಡಿ ಟು ಮೂವ್ ಇದೆ ಮನೆ. 2040 ಯಾರೆಲ್ಲ ಹುಡುಕ್ತಾ ಇದ್ದೀರಾ ಅವರು ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ಯಾಕೆಂದರೆ ಡೈಲಿ ಸಂಜೆ ವೀಡಿಯೋಸ್ ಬರ್ತಾ ಇರುತ್ತೆ. ಬೆಳಗ್ಗೆ ಹೊತ್ತು ನಿಮಗೆ ಸೈಟ್ಸ್ ಯಾರು ಇದ್ದರೆ ಅಂದರೆ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ನನಗೆ ನೇರ ಇದ್ದರೆ ಮಾತ್ರ ಓನರ್ಸ್ಗಳು ಬೈಯರ್ಸ್ಗಳು ನೇರ ಇದ್ದರೆ ಮಾತ್ರ ನಾನು ವರ್ಕ್ನ ಮಾಡ್ತೀನಿ. ಇಲ್ಲಾಂದರೆ ಅದು ವೇಸ್ಟು. ಯಾಕೆಂದರೆ ನನಗೆ ಒಂದು 2-3 ಇನ್ಸಿಡೆಂಟ್ ಆಗಿದೆ. ನಾವು ತೋರಿಸಿರ್ತೀವಿ, ಅವ್ರೋಗಿ ಎಲ್ಲೋ ಬೇರೆ ಕಡೆ ಮಾಡ್ಕೊಳ್ತಾರೆ. ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ನಾವು ಸುತ್ತಿರ್ತೀವಿ. ಎಲ್ಲರಿಗೂ ಈಗ ಏನೋ ಒಂದು ಕೆಲಸ ಮಾಡ್ತಾಯಿದ್ದಾರೆ ಅಂತಂದರೆ ಎಲ್ರಿಗೂ ಒಂದು ದುಡ್ಡು ಸಿಗುತ್ತೆ ಅಂತ ಆಸೆ ಇರುತ್ತೆ. ಅದನ್ನು ಮೋಸ ಮಾಡಬಾರ್ದು ಯಾರನ್ನು. ಹಾಗಾಗಿ ನೋಡಿ, ಇದು ಬಾಲ್ಕನಿ ಬರುತ್ತೆ. ಎಲ್ಲ ಕ್ಲೀನ್ ಮಾಡಿ ಫಿನಿಷ್ ಮಾಡಿಕೊಡ್ತಾರೆ. ಹಾಗೆ ನಿಮಗೆ ಇಲ್ಲಿ ಅಟ್ಯಾಚು ತೋರಿಸ್ತಿಲ್ಲ, ಅಟ್ಯಾಚ್ ತೋರಿಸ್ಬಿಡ್ತೀನಿ. ಇಲ್ಲಿ ನಿಮಗೆ ಈ ಡೋರ್ ಬ್ಯಾಕ್ ಸೈಡು ಅಟ್ಯಾಚ್ ಬರುತ್ತೆ. ಇದಕ್ಕೂ ಕೂಡ ವೆಸ್ಟರ್ನ್ ಹಾಕಿದ್ದಾರೆ. ಎರಡಕ್ಕೂ ಕೂಡ ವೆಸ್ಟರ್ನ್ ಕಮೋಡು ಪ್ರೊವೈಡ್ ಮಾಡಿದ್ದಾರೆ. ಟೋಟಲ್ 3 ಬಾತ್ರೂಮ್ ಬರುತ್ತೆ. 3ಕ್ಕೂ ವೆಸ್ಟರ್ನ್ ಕಮೋಡ್ ಮಾಡಿದ್ದಾರೆ. 2 ಬಾತ್ರೂಮ್ಗೆ 2 ರೂಮ್ಗೆ 2 ಅಟ್ಯಾಚ್ ಬರುತ್ತೆ. ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ ಆದರೆ, ಈಗ ಟೆರೆಸ್ ಮೇಲೆ ಹೋಗೋಣ. ಟೆರೆಸ್ ಮೇಲೆ ನಿಮಗೆ ಓವರ್ ಟ್ಯಾಂಕು ಸೋಲಾರ್ಗೆ ಪ್ರಾವಿಷನ್ ಮಾಡಿರ್ತಾರೆ. ಅದೇ ರೀತಿ ಅದನ್ನು ಕೂಡ ತೋರಿಸ್ತೀನಿ. ನೋಡಿ, ಇಲ್ಲಿ ನಿಮಗೆ ಸ್ಟೆಪ್ಸ್ ಹಾಕಿದ್ದಾರೆ ಟೆರೆಸ್ಗೆ ಹೋಗೋದಕ್ಕೆ. ಇಲ್ಲಿ ಒಬ್ಬರು ಆರಾಮಾಗಿ ಹೋಗ್ಬೋದು, ಅಷ್ಟು ಸ್ಪೇಸ್ ಇದೆ. ಮತ್ತು ನಿಮಗೆ 2040 ಇಲ್ಲಾಂದರೆ ನಿಮಗೆ ತುಂಬ ಒಂದು ಸ್ಪೇಸ್ ದೊಡ್ಡದು ಬರುತ್ತೆ. ಲೆಂತ್ ಬರೋದ್ರಿಂದ ನಿಮಗೆ ತುಂಬ ದೊಡ್ಡದಾಗಿರುತ್ತೆ. ಹಾಗೆ ಸ್ಕೈ ಟಾಪ್ ಕೂಡ ಓಪನ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಕೈ ಟಾಪು ಒಂದು ಏನಿದು ನಾವು ಟೆರೆಸ್ ಬರ್ತೀವಿಲ್ಲ, ಸ್ಟೇರ್ ಕೇಸು ಅಲ್ಲಿಗೆ ಬರುತ್ತೆ ಇದು. ಹಾಗೆ ಪಿಲ್ಲರ್ಗಳೆಲ್ಲ ನಿಮಗೆ ಒಳಗಡೆ ಫಿನಿಷ್ ಮಾಡಿದ್ದಾರೆ. ಮಧ್ಯದಲ್ಲಿರೋದನ್ನ ಕಟ್ ಮಾಡಿದ್ದಾರೆ. ಸೋಲಾರ್ಗೆ ಪೈಪ್ಲೈನ್ ಆಗಿದೆ. ನಿಮಗೆ ಇಲ್ಲಿ ಓವರ್ ಟ್ಯಾಂಕು ಕೊಟ್ಟಿದ್ದಾರೆ. ಇಲ್ಲಿ ಓವರ್ ಟ್ಯಾಂಕ್ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ ಒಂದು ಸ್ಕೈ ಟಾಪು ಬರುತ್ತೆ. ಬ್ಯಾಕ್ ಸೈಡು ಏನು ಟ್ಯಾಲೆಂಟ್ ಇದೆ ಬ್ಯಾಕ್ ಸೈಡ್ ಬರುತ್ತೆ. ಇದೇ ರೀತಿ ನಾನು ವೀಡಿಯೋಸ್ಗಳನ್ನ ನೋಡ್ತಿರೋರೆಲ್ಲ ತುಂಬ ಥ್ಯಾಂಕ್ಸ್. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಸಪೋರ್ಟ್ ಬರ್ತಾಯಿದೆ. ನಾನು ಇನ್ನೂ ಹೆಚ್ಚು ಸಪೋರ್ಟ್ನ ನಿಮ್ಮ ಹತ್ರ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಜೈ ಶ್ರೀರಾಮ್.